ಹಾಯ್ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ. ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತ ಸೂಚನೆ ಹೊರಡಿಸಿದೆ. ಲೋಕಸಭಾ ಚುನಾವಣೆಗೂ ಮುನ್ನವೇ ದೇಶಾದ್ಯಂತ ಸಿಎಎ ಜಾರಿ ಮಾಡುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆ ನೀಡಿದ್ದರು. ಅದರಂತೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಸಿಎಎ ಜಾರಿ ಮಾಡಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಹಾಗಾದರೆ ಏನಿದು ಪೌರತ್ವ ತಿದ್ದುಪಡಿ ಕಾಯ್ದೆ? ಇದರ ಮಹತ್ವದ ಅಂಶಗಳೇನು? ಇದರ ಬಗ್ಗೆ ವಿರೋಧ ವ್ಯಕ್ತವಾಗಿದ್ದು ಏಕೆ? ಇಲ್ಲಿದೆ ಮಾಹಿತಿ. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಎಂದರೇನು? ಪೌರತ್ವ ತಿದ್ದುಪಡಿ ಕಾಯ್ದೆಯು 1955ರಲ್ಲಿ ಜಾರಿಗೆ ತರಲಾಗಿದ್ದ ನಾಗರಿಕ ಕಾಯ್ದೆಗೆ ತಿದ್ದುಪಡಿಯಾಗಿದೆ. ಮುಸ್ಲಿಂ ಧರ್ಮೀಯರು ಬಹುಸಂಖ್ಯೆಯಲ್ಲಿರುವ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನಗಳ ಮುಸ್ಲಿಮೇತರ ನಿರಾಶ್ರಿತರಿಗೆ ಅಲ್ಲಿ ಧಾರ್ಮಿಕ ಹಿಂಸೆ ಮತ್ತು ಕಿರುಕುಳಕ್ಕೆ ಒಳಗಾಗಿ ಜೀವನ ನಡೆಸಲು ಸಾಧ್ಯವಾಗದೆ ಭಾರತಕ್ಕೆ ಆಶ್ರಯ ಕಂಡುಕೊಂಡು ಬಂದಿರುವ ನಾಗರಿಕರಿಗೆ ಭಾರತದ ಪೌರತ್ವ ನೀಡುವ ಮಸೂದೆಯಾಗಿದೆ. ಯಾವ ಧರ್ಮೀಯವರು ಅವಕಾಶ ಪಡೆಯುತ್ತಾರೆ? ನಿರ್ದಿಷ್ಟವಾಗಿ ಗುರುತಿಸಲಾದ 6 ಅಲ್ಪಸಂಖ್ಯಾತ ಸಮುದಾಯಗಳಾದ ಹಿಂದೂ, ಜೈನರು, ಸಿಖ್ಖರು, ಬೌದ್ಧರು, ಕ್ರಿಶ್ಚಿಯನ್ನರು ಮತ್ತು ಪಾರ್ಸಿಗಳಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಕ್ರಮ ವಲಸಿಗರ ವ್ಯಾಖ್ಯಾನವನ್ನು ಬದಲಾಯಿಸುವ ಗುರಿಯನ್ನು ಮಸೂದೆ ಹೊಂದಿದೆ. ಆದಾಗ್ಯೂ ಪಾಕಿಸ್ತಾನದಲ್ಲಿ ಕಿರುಕುಳವನ್ನು ಎದುರಿಸುತ್ತಿರುವ ಶಿಯಾಗಳು ಮತ್ತು ಅಹಮದಿಗಳಂತಹ ಮುಸ್ಲಿಂ ಪಂಗಡಗಳಿಗೆ ಕಾಯ್ದೆಯಲ್ಲಿ ಅವಕಾಶವಿಲ್ಲ. ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಡಿಸೆಂಬರ್ 9, 2019ರಂದು ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲಾಯಿತು ಮತ್ತು ಅಂಗೀಕರಿಸಲಾಯಿತು. ಬಳಿಕ ಡಿಸೆಂಬರ್ 11, 2019ರಂದು ರಾಜ್ಯಸಭೆಯು ಅದನ್ನು ಅಂಗೀಕರಿಸಿತು. ಅದರ ಪರವಾಗಿ 125 ಸಂಸದರು ಮತ್ತು ಅದರ ವಿರುದ್ಧ 99 ಜನ ತಮ್ಮ ಮತ ಚಲಾಯಿಸಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಡಿಸೆಂಬರ್ 12ರಂದು ಸಹಿ ಹಾಕಿದರು. ಇದು ಯಾರ ಪೌರತ್ವವನ್ನು ಕಳಿಸಿಕೊಳ್ಳುವುದಿಲ್ಲ. ಈ ಕಾನೂನು ಯಾರೊಬ್ಬರ ಪೌರತ್ವವನ್ನು ಕಸಿದುಕೊಳ್ಳುವುದಿಲ್ಲ ಅಥವಾ ಯಾರಿಗೂ ಪೌರತ್ವವನ್ನು ನೀಡುವುದಿಲ್ಲ. ಇದು ಕೇವಲ ಅರ್ಜಿ ಸಲ್ಲಿಸಬಹುದಾದ ಜನರ ವರ್ಗವನ್ನು ಮಾರ್ಪಡಿಸುತ್ತದೆ. ಹಿಂದೂ, ಸಿಖ್, ಬೌದ್ಧ, ಜೈನ್, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಯಾವುದೇ ವ್ಯಕ್ತಿ ಮತ್ತು ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಅಥವಾ ಪಾಕಿಸ್ತಾನದಿಂದ ಭಾರತಕ್ಕೆ ಪ್ರವೇಶಿಸಿದ ಅಥವಾ ಮೊದಲು ಭಾರತಕ್ಕೆ ಪ್ರವೇಶಿಸಿದ ಯಾವುದೇ ವ್ಯಕ್ತಿಗೆ ಅಕ್ರಮ ವಲಸಿಗ ವ್ಯಾಖ್ಯಾನದಿಂದ ವಿನಾಯಿತಿ ನೀಡುತ್ತದೆ. ಪೌರತ್ವ ಕಾಯ್ದೆ 1955ರ ಪ್ರಕಾರ ಅಕ್ರಮ ವಲಸಿಗರ ನಕಲಿ ಅಥವಾ ನಕಲಿ ದಾಖಲೆಗಳೊಂದಿಗೆ ಅಥವಾ ಮಾನ್ಯವಾದ ಪಾಸ್ಪೋರ್ಟ್ ಹೊಂದಿಲ್ಲದ ವ್ಯಕ್ತಿಯನ್ನು ಭಾರತಕ್ಕೆ ಪ್ರವೇಶಿಸುತ್ತಾರೆ. ವೀಸಾ ಪರವಾನಗಿಯನ್ನು ಮೀರಿ ಉಳಿಯುವ ವ್ಯಕ್ತಿಯನ್ನು ಅಕ್ರಮ ವಲಸಿಗ ಎಂದು ಕರೆಯಲಾಗುತ್ತದೆ. ಈ ಕಾನೂನು ಸ್ವಯಂಚಾಲಿತವಾಗಿ ಅವರಿಗೆ ಪೌರತ್ವವನ್ನು ನೀಡುವುದಿಲ್ಲ. ಅದು ಅವರಿಗೆ ಅರ್ಜಿ ಸಲ್ಲಿಸಲು ಅರ್ಹರನ್ನಾಗಿ ಮಾಡುತ್ತದೆ. ಅವರು 5 ವರ್ಷಗಳ ಕಾಲ ಭಾರತದಲ್ಲಿ ವಾಸಿಸುತ್ತಿದ್ದಾರೆ ಎಂದು ತೋರಿಸಬೇಕು. ಅವರು ಡಿಸೆಂಬರ್ 31, 2014ರ ಮೊದಲು ಭಾರತಕ್ಕೆ ಬಂದಿದ್ದಾರೆ ಎಂದು ಸಾಬೀತುಪಡಿಸಬೇಕು. ಧಾರ್ಮಿಕ ಕಿರುಕುಳದಿಂದ ಅವರು ತಮ್ಮ ದೇಶಗಳಿಂದ ಪಲಾಯನ ಮಾಡಿದ್ದಾರೆ ಎಂದು ಸಾಬೀತುಪಡಿಸಬೇಕು. ಅವರು ಸಂವಿಧಾನದ 8ನೇ ಶೆಡ್ಯೂಲ್ನಿಂದ ಭಾಷೆಗಳನ್ನು ಮಾತನಾಡುತ್ತಾರೆ ಮತ್ತು ಸಿವಿಲ್ ಕೋಡ್ 1955ರ 3ನೇ ಶೆಡ್ಯೂಲ್ನ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ ಎಂದು ದೃಢೀಕರಿಸಬೇಕು. ಇದರ ಮೂಲಕ ಅವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅದರ ನಂತರ ಭಾರತ ಸರ್ಕಾರವು ಅವರಿಗೆ ಪೌರತ್ವವನ್ನು ನೀಡುತ್ತದೆ ಅಥವಾ ನೀಡದಿರಬಹುದು. ಅರ್ಹತೆ ಹೊಂದಿದ ನಿರಾಶ್ರಿತರು ಭಾರತದ ತಾತ್ಕಾಲಿಕ ನಿರಾಶ್ರಿತರ ನೀತಿಯ ಅಡಿಯಲ್ಲಿ ರಕ್ಷಣೆಯನ್ನು ಪಡೆಯುತ್ತಾರೆ. ಅದರ ಅಡಿಯಲ್ಲಿ ಅವರಿಗೆ ಭಾರತದಲ್ಲಿ ಉಳಿಯಲು ದೀರ್ಘಾವಧಿಯ ವೀಸಾಗಳನ್ನು ಕೊಡಲಾಗುತ್ತದೆ. ಯುಎನ್ ರೆಫ್ಯೂಜಿ ಏಜೆನ್ಸಿ UNHCR ಪ್ರಕಾರ ಮಯನ್ಮಾರ್, ಶ್ರೀಲಂಕಾ, ಅಫ್ಘಾನಿಸ್ತಾನ್ ಮುಂತಾದ ದೇಶಗಳ ಅನೇಕ ನಿರಾಶ್ರಿತರು ಭಾರತದಲ್ಲಿ ಆರಾಮವಾಗಿ ವಾಸಿಸುತ್ತಿದ್ದಾರೆ. ಈ ಕಾನೂನು ಮುಸ್ಲಿಂ ನಿರಾಶ್ರಿತರನ್ನು ಒಳಗೊಳ್ಳುವುದಿಲ್ಲ ಎಂದು ಸರ್ಕಾರ ಹೇಳುತ್ತದೆ, ಏಕೆಂದರೆ ಪರಿಸ್ಥಿತಿ ಅವರಿಗೆ ಸುರಕ್ಷಿತವಾದಾಗ ನಿರಾಶ್ರಿತರು ತಮ್ಮ ಮನೆಗಳಿಗೆ ಮರಳಬಹುದು. ಬಿಜೆಪಿಯ ಸಮ್ಮಿಶ್ರ ಪಾಲುದಾರ ಅಸ್ಸಾಂ ಗಣ ಪರಿಷತ್ ಮಸೂದೆಯನ್ನು ವಿರೋಧಿಸಿತ್ತು. ಕೃಷಿ ಮುಕ್ತಿ ಸಂಗ್ರಾಮ ಸಮಿತಿ ಮತ್ತು ವಿದ್ಯಾರ್ಥಿಗಳ ಸಂಘಟನೆಯಾದ ಅಲ್ ಅಸ್ಸಾಂ ವಿದ್ಯಾರ್ಥಿಗಳು ಒಕ್ಕೂಟದಂತಹ NGOಗಳು ಕೂಡ ಮಸೂದೆಯನ್ನು ವಿರೋಧಿಸಿವೆ. ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರಾಟಿಕ್ ಫ್ರಂಟ್ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳು ಧರ್ಮದ ಆಧಾರದ ಮೇಲೆ ವ್ಯಕ್ತಿಗೆ ಪೌರತ್ವ ನೀಡುವ ಕಲ್ಪನೆಯನ್ನು ವಿರೋಧಿಸಿದವೆ. ಮಸೂದೆಯನ್ನು ಕಾಯ್ದೆಯನ್ನಾಗಿ ಮಾಡಿದರೆ ನವೀಕರಿಸಿದ ರಾಷ್ಟ್ರೀಯ ಪೌರತ್ವ ನೋಂದಣಿಯನ್ನು ರದ್ದುಗೊಳಿಸುತ್ತದೆ ಎಂದು ವಾದಿಸಿತ್ತು. ಪೌರತ್ವ ಮಸೂದೆ ಈಶಾನ್ಯದಲ್ಲಿನ ಕೆಲವು ಪ್ರದೇಶಗಳನ್ನು ಈ ನಿಬಂಧನೆಯಿಂದ ವಿನಾಯಿತಿ ನೀಡುತ್ತದೆ. ಇದು ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಾದ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ.